ಇಂದು ಹರಿಹರ ನಗರದಲ್ಲಿ ಡಾಕ್ಟರ್ ವೈ ನಾಗಪ್ಪ ಮಾಜಿ ಸಚಿವರ 93ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹರಿಹರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಶ್ಮಿ, ಶಿವಾನಿ MBBS, LB ಹನುಮಂತಪ್ಪ, BN ರಮೇಶ್, D ಹನುಮಂತಪ್ಪ, ಚಿಕ್ಕಬಿದ್ರಿ ಮಾಲ್ತೇಶ್, ಸುನಿಲ್ ಕುಮಾರ್, ಹನುಮಂತಪ್ಪ, ಮಾಕುನೂರು ಮೌನೇಶ್, ಶಿವಕುಮಾರ್, ಆಟೋ ಬಸವರಾಜ್, ಬಾನಳ್ಳಿ ದಾದಾಪೀರ್, ರಜಾಕುಲ್ಲಾ ಇನ್ನೂ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಕರ್ನಾಟಕ ಕಂಡಂತಹ ಧೀಮಂತ ನಾಯಕರಾಗಿರ್ತಕ್ಕಂತಹ ಹಾಲುಮತದ ಹುಲಿ, ಕರ್ನಾಟಕ ರಾಜ್ಯದ ಹಾಗೂ ಜಿಲ್ಲೆಯ ತಾಲೂಕಿನ ಅಜಾತ ಶತ್ರು ಆಗಿರ್ತಕ್ಕಂತಹ ಡಾಕ್ಟರ್ ವೈ ನಾಗಪ್ಪಾಜಿಯವರ 93ನೇ ಹುಟ್ಟುಹಬ್ಬ. ನಾವು ಅವರು ಜೀವಿತಾವಧಿಯಲ್ಲೂ ಕೂಡ ಮಾಡ್ಕೊಂತ ಬಂದಿದ್ದೀವಿ. ಡಾಕ್ಟರ್ ವೈ ನಾಗಪ್ಪ ಅಭಿಮಾನಿಗಳ ಬಳಗದಿಂದ ಅವರ ಮರಣದ ನಂತರನೂ ಕೂಡ ನಾವು ಮಾಡ್ಕೊಂತ ಬಂದಿದ್ದೀವಿ ಹುಟ್ಟುಹಬ್ಬನ. ಆದರೆ ಲಾಸ್ಟ್ ಟೈಮು ನಾವು ಹುಟ್ಟುಹಬ್ಬನ ಆಚರಿಸೋ ಟೈಮಲ್ಲಿ ಕೆಲ ಅಭಿಮಾನಿಗಳು, ಸ್ನೇಹಿತರು, ನಮಗೆ ನೀವು ಹೇಳ್ಬೇಕಪ್ಪ, ನೀವೇ ಮಾಡಿದಂಗೆ ಅಂತ ಹೇಳಿದಕ್ಕೋಸ್ಕರ ಇವತ್ತು ನಾವು ಅವ್ರ ಕುಟುಂಬದವರಿಗೂ ಕೂಡ, ನಮ್ಮ ಅಕ್ಕರಿಗೆ ಯಾರಿಗೆ ಹೇಳ್ತಿದ್ದಿಲ್ಲ, ನಾವೇ ಹಣ್ಣು ಹಂಪಲು ಹಂಚೋದು, ಮತ್ತೆ ಅಂಗವಿಕಲ ಶಾಲೆಯಲ್ಲಿ ಬುಕ್ಸ್ ಕೊಡಿಸೋದು, ಮತ್ತೆ ಆಶ್ರಯ ಕಾಲ ಡಾಕ್ಟರ್ ವೈ ನಾಗಪ್ಪ ಬಡಾವಣೆಯಲ್ಲಿ ಗ್ಲಾಸ್ಗಳು ಕೊಡಿಸೋದು, ಮತ್ತೆ CG ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲುಗಳು ಹಂಚೋದು, ಇವೆಲ್ಲ ಮಾಡ್ಕೊಂತ ಬಂದಿದ್ದೆವು. ಈ ಬಾರಿ ಎಲ್ಲ ನಮ್ಮ ಸ್ನೇಹಿತರು ಹೇಳೋದಕ್ಕೋಸ್ಕರ ಎಲ್ಲರೂ ಸೇರಿ ಇಲ್ಲೇ ಹರಿಹರದಲ್ಲಿ ಹಂಚೋಣ ಅಂದು ಇವತ್ತು ನಮ್ಮ ಡಾಕ್ಟರ್ ರಶ್ಮಕ್ಕರು ಅವರಿಗೆ ಕೂಡ ನಾವು ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವು ಬರ್ಬೇಕು ಅನ್ನೋದಕ್ಕೋಸ್ಕರ ಅವರು ಬಂದಿದ್ದಾರೆ. ಆದ್ರಿಂದ ಇವತ್ತು ಅವರ ಒಂದು ಹುಟ್ಟುಹಬ್ಬನ 93ನೇ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ BN ರಮೇಶಪ್ಪ ಚಿಕ್ಕಪ್ಪರು, ಹನುಮಂತಪ್ಪರು, ನಮ್ಮ LB ಹನುಮಂತಮ್ಮರು ಕೂಡ ಅವರು ಹಣ್ಣು ಹಂಪಲು ಹಂಚೋದ್ರಲ್ಲಿ ಬಂದು ಭಾಗಿಯಾಗಿ, ಮತ್ತು ದಾದಾಪಿ ಭಾನುವಳ್ಳಿ ಮಾಜಿ ನಗರಸಭಾ ಅಧ್ಯಕ್ಷರು ಅವರು ಕೂಡ ಹಲವಾರು ಕಾರ್ಯಕರ್ತರು, ಮುಖಂಡರು ಈ ಒಳಗಡೆಗೆ ಹಣ್ಣು ಹಂಪಲು ಹಂಚೋದ್ರಲ್ಲಿ ಭಾಗಿಯಾಗಿ ಈಗ ಜಸ್ಟ್ ಹೋಗಿದ್ದಾರೆ ಹೊರಗಡೆಗೆ. ಆಮೇಲೆ ಕೊನೆಗೆ ನಮ್ಮ ಮಾಧ್ಯಮ ಮಿತ್ರರು ಬಂದದ್ದಕ್ಕೆ ನಾವು ಇವತ್ತು ಈ ನ್ಯೂಸ್ ಕರ್ನಾಟಕಕ್ಕೆ ನ್ಯೂಸ್ ನಾವು ಹೇಳ್ತಾ ಇದ್ದೀವಿ ಅಲ್ತಾಫ್ ಸಾಹೇಬ್ರಿಗೆ. ಅದೇ ರೀತಿಯಾಗಿ ನಮ್ಮ ಬಸಣ್ಣವರು, ನಮ್ಮ ಮಲ್ಲೇಶಪ್ಪ ಅವರು, ಮೌನೇಶ್ ಅವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇವೆ ಡಾಕ್ಟರ್ ವೈ ನಾಗಪ್ಪ ಅಭಿಮಾನಿ ಬಳಗದ ವತಿಯಿಂದ. ಡಾಕ್ಟರ್ ರಶ್ಮಿ ಡಾಕ್ಟರ್ ನಾಗಪ್ಪ ಅವರ ಮಗಳು. ಡಾಕ್ಟರ್ ನಾಗಪ್ಪ ಅವರು ಮೀನ್ಸ್ ಅವ್ರು ಡಾಕ್ಟರ್ ಆಗಿ ಇದ್ಕೊಂಡು ಸೇವೆ ಮಾಡಿ ಜನಸೇವೆ ಮಾಡಿದ್ರು. ಇದರಿಂದಾನೇ ಅವರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟು 3 ಸರಿ ಗೆದ್ರು. 1 ಸರಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಆದ್ರು, ಕ್ಯಾಬಿನೆಟ್ ಸಚಿವರಾಗಿದ್ರು. ಅವ್ರದ್ದು ಇವತ್ತು 93ನೇ ವರ್ಷದ ಜನ್ಮದಿನ. ಅವ್ರು ಇದ್ದಿದ್ರೆ ಇವಾಗ 90 ವರ್ಷದವ್ರು ಇರ್ತಿದ್ರು. ಆಮೇಲೆ ನಮ್ಮ ಹಾಸ್ಪಿಟಲ್ ಅವರು ಹುಟ್ಟಿದ ದಿನಾನೇ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವತ್ತಿಗೆ 9ನೇ ವರ್ಷ. ಅವ್ರ ಈ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ವರ್ಷ ಆಚರಣೆ ಮಾಡ್ತಾ ಬರ್ತಿದ್ದಾರೆ. ನನ್ಗೆ ಈ ಸರಿ ಮೊದಲನೇದಾಗಿ ಕರೆದಿದ್ದವರು, ನನಗೂ ಗೊತ್ತಿರ್ಲಿಲ್ಲ ಇವರೆಲ್ಲ ಆಚರಣೆ ಮಾಡ್ತಾರೆ ಅಂತ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕರೆದ್ಬಿಟ್ಟು ಎಲ್ಲಾ ಬಡ ರೋಗಿಗಳಿಗೆ ಹಣ್ಣು ಮತ್ತೆ ಬ್ರೆಡ್ ವಿತರಣೆ ಮಾಡ್ಸಿದ್ರು. ಇವತ್ತು ನನ್ನ ಕೈಯಿಂದ ಎಲ್ಲ ಅವರೇ ಮಾಡ್ಕೊಂಡು ಬರ್ತಿದ್ರು. ಈ ಸರಿ ನನ್ನ ಕರೆದ್ಬಿಟ್ಟು ಮಾಡ್ಸಿದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ, ಅವ್ರ ಹೆಸರು ಅಜರಾಮವಾಗಿರ್ಲಿ ಅಂತ ನಾನು ಬಯಸ್ತೀನಿ. ನಾಗಪ್ಪನವರ ಒಂದು ಹುಟ್ಟುಹಬ್ಬದ ಪ್ರಯತ್ನ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಕೊಡಲಿಕ್ಕೆ ನಮ್ಮ DSS ಹಾಗೂ ರಾಜ್ಯ ಅಧ್ಯಕ್ಷರು ಹನುಮಂತಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮಗಳಾದ ರಶ್ಮಿ ಅವರ ಡಾಕ್ಟರ್ ಅವರು ಸಹ ಬಂದು ಭಾಗಿಯಾಗಿ, ಮತ್ತು ಹನುಮಂತಪ್ಪನವರು ಭಾಗಿಯಾಗಿ, ಮತ್ತು ಸಮಾಜ ಕಲ್ಯಾಣ ಸಚಿವರು ಅಂತಂದು ನಮ್ಮ ಹರಿಹರದ ಡಾಕ್ಟರ್ ವೈ ನಾಗಪ್ಪ ಅಂತಂದ್ರೆ ಇಡೀ ಕರ್ನಾಟಕ ತುಂಬಾನು ಫೇಮಸ್. ಅವ್ರ ಹೆಸರು ಯಾವಾಗಲೂ ಐತಿ. ಅವ್ರಿಗೆ ನಾವು ಚಿನ್ನ ಋಣಿಯಾಗಿ ಇರ್ತೇವೆ. ಯಾವಾಗಲೂ ನಾವು ಈ ಒಂದು ಹುಟ್ಟಹಬ್ಬವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಮಾತು ಮುಗಿಸ್ತಾರೆ. ರಾಜಕೀಯ ಗುರುಗಳಾದಂತ ಡಾಕ್ಟರ್ ವೈ ನಾಗಪ್ಪ ಜಿ ಅವರ
ಹುಟ್ಟುಹಬ್ಬ 93ನೇ ಹುಟ್ಟುಹಬ್ಬವನ್ನು ಇವತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ಬೇಕು ಅಂತೇಳಿ ನಮ್ಮ DSS ರಾಜ್ಯಾಧ್ಯಕ್ಷರು ಹನುಮಂತಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ ರೇಷ್ಮೆ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೆಲ್ಲರೂ ಹಣ್ಣು ಹಂಪಲುಗಳನ್ನು ಹಂಚ್ತಾ ಇದ್ದೀವಿ. ಆದ ಕಾರಣ ಇದೇ ರೀತಿಯಾಗಿ ರಾಜಕೀಯದಲ್ಲಿ ಇವರು ಮುಂದೆ ಬರ್ಬೇಕು ಅಂತಂತೇಳಿ ನಮ್ಮ ಒಂದು ಅಭಿಪ್ರಾಯ. ಆದ್ರೆ ಅವರು ಸಂಪೂರ್ಣವಾಗಿ ಮನಸ್ಕೊಟ್ಟು ಅವರ ಅಪ್ಪಾಜಿಯವರ ಹೆಸರನ್ನ ಶಾಶ್ವತವಾಗಿ ಹೆಸರು ಉಳಿಯ ಲೆಕ್ಕಕ್ಕೆ ಮಾಡ್ಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ.